ರಾಜ್ಯದ ನಾನಾ ಕಡೆ ವಂಚನೆ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಹೊಸಪೇಟೆಯಲ್ಲಿ ಕೂಡ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಆ, ಕೊಟ್ಟೂರು, ಹೂವಿನಡಗಲಿ ಸೇರಿದಂತೆ ಬೇರೆ ಬೇರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾನಾ ಭಾಗಗಳಲ್ಲಿ ಏನೋ ಸರ್ಕಾರಿ ಸರ್ಕಾರಿ ನೌಕರಿಯನ್ನು ಕೊಡಿಸ್ತೀವಿ, ಸರ್ಕಾರಿ ಲೋನ್ ಅನ್ನು ಕೊಡಿಸ್ತೀವಿ, ಸರ್ಕಾರಿ ಮನೆಗಳನ್ನು ಕೊಡಿಸ್ತೀವಿ ಅಂತಕ್ಕಂತಹ ಒಂದು ಆಮಿಷವನ್ನು ಒಡ್ಡಿ ಜನರ ಬಳಿ ಕೋಟಿ ಕೋಟಿ ವಸೂಲಿ ಮಾಡಿ ಪರಾರಿಯಾಗಿರ್ತಕ್ಕಂತಹ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಹಣ ಹಾಕಿರ್ತಕ್ಕಂತಹ ಜನ ಏನು ಒಬ್ಬರ ಹತ್ರ 4 ಲಕ್ಷ, 5 ಲಕ್ಷ, 20 ಲಕ್ಷದಂತೆ ಹೆಚ್ಚು ಕಡಿಮೆ ಅಂದಾಜು ಒಂದು 20 ಕೋಟಿಗೂ ಹೆಚ್ಚು ಹಣ ಈ ಸದ್ಯ ಫ್ರಾಡ್ ಅನ್ನ ಮಾಡಲಾಗಿದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಜನ ಈ ಒಂದು ಹಣದ ವಂಚನೆ ಜಾಲದಲ್ಲಿ ಮೋಸ ಹೋಗಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತಕ್ಕಂತಹ ಆಗ್ರಹವನ್ನ ವಿಜಯನಗರ ಜಿಲ್ಲೆಯ ಜನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.